ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ಹೊಸ ತಂತ್ರವನ್ನ ಇಲ್ಲಿ ರೂಪಿಸ್ತಾ ಇದೆ. ಚುನಾವಣೆ ತಂತ್ರಗಾರಿಕೆ, ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಸಭೆ ನಡೆಸೋದು, ಸಲಹೆ ಸೂಚನೆಗಳನ್ನು ಕೊಡೋದು ಎಲ್ಲವನ್ನು ಕೂಡ ಸುರ್ಜೇವಾಲಾ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಸಚಿವರು, ಶಾಸಕರು, MLC, ರಾಜ್ಯಸಭೆ ಸದಸ್ಯರು ಎಲ್ಲರೂ ಕೂಡ ಇದ್ದರು. ಎಲ್ಲ ಜಿಲ್ಲೆಗಳ ಪಕ್ಷದ ಜಿಲ್ಲಾಧ್ಯಕ್ಷರು ಕೂಡ ಭಾಗಿಯಾಗಿದ್ದರು. ಏನು ಮಾಡಬೇಕು ಲೋಕಸಭಾ ಚುನಾವಣೆಗೆ, ಬೂತ್ ಮಟ್ಟದಿಂದ ಪಕ್ಷವನ್ನು ಸ್ಟ್ರಾಂಗ್ ಮಾಡೋದು ಹೇಗೆ, ಎಲ್ಲವುಗಳ ಬಗ್ಗೆ ಚರ್ಚೆ ನಡೆದಿದೆ ಇಲ್ಲಿ. ನೋಡಿ, ರಾಜ್ಯ ಮಟ್ಟದಲ್ಲಿ ಕಾರ್ಯಕರ್ತರ ಸಮಾವೇಶವನ್ನು ನಡೆಸಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಅಂದರೆ ಇದು ಸಭೆಯಲ್ಲಾಗಿರುವಂಥ ಚರ್ಚೆಯ ವಿಷಯಗಳು. ಸ್ಟೇಟ್ ಲೆವೆಲ್ ವರ್ಕರ್ಸ್ದು ಒಂದು ಸಮಾವೇಶ ನಡಿಬೇಕು ನಿರ್ಧಾರ ಮಾಡಿದ್ದಾರೆ. ಎಲ್ಲಿ ಮಾಡಬೇಕು ಅಂತ 2 ದಿನಗಳಲ್ಲಿ ನಿರ್ಧಾರ ಕೂಡ ಆಗುತ್ತಂತೆ. ಆ್ಯಕ್ಷನ್ ಕಮಿಟಿ, ಆರೋಗ್ಯ ಕಮಿಟಿ ಕೂಡ ರಚನೆ ಮಾಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ನೋಡಿ, ಇಲ್ಲಿ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶ ಆಗಬೇಕು ಅಂತ ಒಂದು ಕಡೆ ನಿರ್ಧಾರವನ್ನು ಮಾಡಿದ್ದಾರೆ. ಆ್ಯಕ್ಷನ್ ಕಮಿಟಿ, ಆರೋಗ್ಯ ಕಮಿಟಿ ರಚನೆ ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕೆರೆಗಳ ಅಭಿವೃದ್ಧಿ ಕುರಿತಾಗಿ ತಿಂಗಳ ಒಳಗೆ ಸಮಿತಿ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ದಾರೆ. ಸಚಿವರು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿ ಕೂಡ ರಚನೆ ಮಾಡಲಾಗುತ್ತೆ. ಲೋಕಸಭಾ ಚುನಾವಣೆಗೆ 25 ಜನ ಸಚಿವರಿಗೆ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. 25 ಜನ ಮಿನಿಸ್ಟರ್ ಇರ್ತಾರಲ್ಲ, ಅವರಿಗೆ ಈ ಜವಾಬ್ದಾರಿ ನಾವು ಕೊಡ್ತೀವಿ. ಬ್ಲಾಕ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಏಜೆಂಟರ ನೇಮಕ ಆಗುತ್ತೆ. ಕಾಂಗ್ರೆಸ್ನ ಗ್ಯಾರಂಟಿಯಿಂದ ಬಡವರು, ರೈತರಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿವೆ. ಇದ್ರ ಬಗ್ಗೆ ನೀವು ಬೆಳಕು ಚೆಲ್ಲಬೇಕಾಗುತ್ತೆ ಅಂತ ಕೂಡ ಈ ಸಭೆಯಲ್ಲಿ ಚರ್ಚೆ ನಡೆದಿದೆ. ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಕಾಂಗ್ರೆಸ್ ಈ ಲೋಕಸಭಾ ಚುನಾವಣೆ ನೋಡ್ತಿರ್ತಕ್ಕಂಥ ದೃಷ್ಟಿಕೋನ, ಸಿದ್ಧತೆ, ಸಭೆ, ಸೂಚನೆ ಮತ್ತು ಯೋಜನೆ ಹೇಗಿದೆ ಅಂತ? ಶಿವಕುಮಾರ್ ಜೋಹಳ್ಳಿ, ಕೇಳಿಸ್ತಾ ಇದೆಯಾ ವಾಯ್ಸ್ ನಂದು? MLCಗಳು, ರಾಜ್ಯಸಭೆ ಸದಸ್ಯರು ಹಾಗೆ ರಮಕಾಂತ್, ಇವತ್ತು ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಭವನದಲ್ಲಿ ನಡೆದಂತಹ ಸಭೆಯಲ್ಲಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಸಚಿವರು, ಶಾಸಕರು, MLCಗಳು, ರಾಜ್ಯಸಭಾ ಸದಸ್ಯರ ಜೊತೆ ಸಭೆಯನ್ನು ನಡೆಸಿದ್ರು. ಈಗ ಜಿಲ್ಲಾ ಅಧ್ಯಕ್ಷರ ಜೊತೆ DK ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಬೇಕು, ನಾವು 20ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲೋದಕ್ಕೆ ಯಾವ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂರ್ವಭಾವಿ ಸಿದ್ಧತೆಗಳನ್ನು ಕುರಿತಂತೆ ಇವತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾದಂಥ ನಿರ್ಧಾರ ಅಂದರೆ ಸರ್ಕಾರ 5 ಗ್ಯಾರಂಟಿಗಳನ್ನು ಈಗ ಏನು ಅನುಷ್ಠಾನಕ್ಕೆ ತರ್ತಾ ಇದೆ, 5 ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನ ಆಗಿದೆಯಾ, ಹೇಗೆ ಜನರಿಗೆ ತಲುಪ್ತಾ ಇದೆಯಾ, ಹೇಗೆ? ಯಾಕೆಂದರೆ ಸುಮಾರು 4,30,00,000 ಜನರಿಗೆ ಈ ಕಾರ್ಯಕ್ರಮಗಳು ತಲುಪಬೇಕು ಅನ್ನುವಂಥ ಒಂದು ಗುರಿಯನ್ನು ಸರ್ಕಾರ ಇಟ್ಕೊಂಡಿದೆ. ಸೊ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಈಗ ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಮಾನಿಟರಿಂಗ್ ಮಾಡೋದಕ್ಕೆ ಒಂದು ಕಮಿಟಿಗಳನ್ನು ರಚನೆ ಮಾಡೋದಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಕಾರ್ಯಕರ್ತರಿಗೆ ಅದರ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ, ಜಿಲ್ಲಾ ಮಟ್ಟದಲ್ಲಿ ಮತ್ತೊಂದು ಕಮಿಟಿ, ಹಾಗೆ ಅಸೆಂಬ್ಲಿ ಕ್ಷೇತ್ರವಾರು, ವಿಧಾನಸಭಾ ಕ್ಷೇತ್ರವಾರು ಕಮಿಟಿಗಳನ್ನು ರಚನೆ ಮಾಡೋದಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯ ಮಟ್ಟದಲ್ಲಿ ಒಬ್ಬರು ಅಧ್ಯಕ್ಷರು, 5 ಉಪಾಧ್ಯಕ್ಷರು, 31 ಜನ ಸದಸ್ಯರು ಇರ್ತಾರೆ. ರಾಜ್ಯ ಮಟ್ಟದ ಸಮಿತಿ ಅಧ್ಯಕ್ಷರು ಯಾರು ಇರ್ತಾರೆ ಅವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಡಲಾಗುತ್ತೆ, ಸಚಿವ ಸ್ಥಾನಮಾನವನ್ನು ಕೊಡಲಾಗುತ್ತೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿರುವಂತಹ ಅಧ್ಯಕ್ಷರಿಗೆ ರಾಜ್ಯ ಮಟ್ಟದ ಸಚಿವ ಸ್ಥಾನ ಏನಿರುತ್ತೆ ಅದರ ಒಂದು ಸಚಿವ ಸ್ಥಾನವನ್ನು ನೀಡಲಾಗುತ್ತೆ. ಜಿಲ್ಲಾ ಮಟ್ಟದಲ್ಲಿ 21 ಜನ ಸದಸ್ಯರು ಇರ್ತಾರೆ. ಹಾಗೆ ಅಸೆಂಬ್ಲಿ ಕ್ಷೇತ್ರವಾರು ಮಾಡಿರುವಂತಹ ಕಮಿಟಿಗಳಲ್ಲಿ ಒಬ್ಬ ಅಧ್ಯಕ್ಷ, ಉಪಾಧ್ಯಕ್ಷ, ಹಾಗೆ 11 ಜನ ಸದಸ್ಯರು ಇರ್ತಾರೆ. ಅವರಿಗೆ ಸುಮಾರು 50,000 ಗೌರವಧನವನ್ನು ಕೊಡುವಂಥ ಒಂದು ನಿರ್ಣಯವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸುಮಾರು 5 ರಿಂದ 6 ಕೋಟಿ ವಾರ್ಷಿಕವಾಗಿ ಖರ್ಚು ಬರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದರೆ ಈ ಕಮಿಟಿಗಳನ್ನು ರಚನೆ ಮಾಡ್ತಾ ಇರುವಂಥದ್ದು ಯಾಕೆಂದರೆ ರಮಕಾಂತ್, ಒಂದು ಕಡೆ ನಮ್ಮ ಗ್ಯಾರಂಟಿಗಳು ತಳಮಟ್ಟದಲ್ಲಿ ರೀಚ್ ಆಗ್ತಾ ಇದೆಯಾ, ಯಾರಿಗೆ ತಲುಪಿದೆ, ಯಾರಿಗೆ ತಲುಪಿಲ್ಲ, ಇದರ ಬಗ್ಗೆ ಕಾರ್ಯಕರ್ತರೇ ಮಾಹಿತಿಗಳನ್ನು ಈ ಕಮಿಟಿಗಳಿಗೆ ತರ್ತಾರೆ, ಗಮನಕ್ಕೆ ತರ್ತಾರೆ. ಇಂಥವರ ಮನೆಗೆ ಈ ಕಾರ್ಯಕ್ರಮ ತಲುಪಿಲ್ಲ, ಇಂಥವರ ಮನೆಗೆ ಶಕ್ತಿ ಯೋಜನೆ ತಲುಪ್ತಾ ಇಲ್ಲ, ಇವರಿಗೆ ಪಡಿತರ ಅನ್ನಭಾಗ್ಯ ಯೋಜನೆ ಸಿಗ್ತಾ ಇಲ್ಲ, ಈ ರೀತಿಯಾದಂಥ ಸಮಸ್ಯೆಗಳನ್ನು ಈ ಅಸೆಂಬ್ಲಿ ಕ್ಷೇತ್ರವಾರು ಮಾಡಿರುವಂತಹ ಸಮಿತಿಗಳ ಮುಂದೆ ತರಲಾಗುತ್ತೆ. ಆ ಸಮಿತಿಗಳಿಂದ ಜಿಲ್ಲಾ ಸಮಿತಿಗಳಿಗೆ ಬರುತ್ತೆ, ನಂತರ ಜಿಲ್ಲಾ ಸಮಿತಿಗಳಿಂದ ರಾಜ್ಯ ಮಟ್ಟದ ಸಮಿತಿಗೆ ಬರುತ್ತೆ. ರಾಜ್ಯ ಮಟ್ಟದ ಸಮಿತಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಈ ಗ್ಯಾರಂಟಿಗಳನ್ನು ಇಟ್ಕೊಂಡೇ ಚುನಾವಣೆಯನ್ನು ಎದುರಿಸೋದಕ್ಕೆ
ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದರಿಂದಲೇ 20ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಇವತ್ತು ಮಾಡಲಾಗಿದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.